ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದು, ಯೋಗವೇ ಅತ್ಯಂತ ಶ್ರೇಷ್ಠವಾದದ್ದು. ಮುಕ್ತಿಯನ್ನು ಪಡೆಯೋದಕ್ಕೆ, ಆತ್ಮಜ್ಞಾನವನ್ನು ಪಡೀಲಿಕ್ಕೆ ಯೋಗವು ಶ್ರೇಷ್ಠತರವಾದ ಮಾರ್ಗ. ಅದನ್ನು ನೀನು ಕಷ್ಟದಾಯಕವಾಗಿ ಕಾಣಿಸ್ತದೆ, ಆದರೂ ಕೂಡ ಇದು ಬಹಳ ಯುಕ್ತವಾದಂಥದ್ದು. ಅದರಿಂದ ನೀನು ಇದನ್ನು ಮಾಡು, ಯೋಗಿಯಾಗು, ಸಾಧನೆಯನ್ನು ಮಾಡು, ಸುಲಭವಾಗಿದೆ ಇದು ಮುಕ್ತಿ ಮಾರ್ಗಕ್ಕೆ ಅಂತೇಳಿ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಹೇ ಅರ್ಜುನ, ಆಸನವನ್ನು ಸ್ಥಿರಪಡಿಸಿ ಯೋಗವನ್ನು ಅಭ್ಯಾಸಿಸುತ್ತಾ ಇಂದ್ರಿಯಗಳನ್ನು ಚೆನ್ನಾಗಿ ನಿಯಮನ ಮಾಡು. ಇಂದ್ರಿಯ ನಿಗ್ರಹವಾಗಲು ಚಿತ್ತವು ಆತ್ಮಸ್ವರೂಪದಲ್ಲಿ ಪ್ರವೇಶವಾಗುವುದು. ಆಗ್ತಾ ಇದೆಯಲ್ಲ? ಇಂದ್ರಿಯಗಳನ್ನು ಯಾವಾಗ ನಾವು ನಿಗ್ರಹ ಮಾಡ್ತೀವಿ, ಹೊರ ಪ್ರಪಂಚದಲ್ಲಿ ವಿಷಯ ವಸ್ತುಗಳಲ್ಲಿ ಹರಡಿಕೊಂಡಿದ್ದಂಥ ಆ ಮನಸ್ಸು ಏನಾಗುತ್ತೆ, ಆತ್ಮಸ್ವರೂಪದಲ್ಲಿ ಪ್ರವೇಶ ಆಗುತ್ತೆ. ಆಗ ಅಲ್ಲಿವರೆಗೂ ಎಲ್ಲಿರ್ತದೆ, ಅದು ವಿಷಯ ವಸ್ತುಗಳ ಮೇಲೆ ಹರಡಿಕೊಂಡಿರ್ತದೆ. ಪ್ರಾಪಂಚಿಕ ಸುಖ ಭೋಗಗಳನ್ನು ಅನುಭವಿಸ್ಬೇಕು ಅಂತ ಹರಡ್ಕೊಂಡಿರ್ತದೆ. ಆದರೆ ಯಾವಾಗ ಇಂದ್ರಿಯಗಳ ನಿಗ್ರಹ ಆಗುತ್ತೋ ಆಗೇನಾಗುತ್ತೆ, ಮನಸ್ಸು ಆತ್ಮಸ್ವರೂಪದಲ್ಲಿ ಪ್ರವೇಶವನ್ನು ಮಾಡ್ತದೆ. ಆಗ ಮನಸ್ಸು ವೇಗವಾಗಿ ಓಡುತ್ತಾ ಆತ್ಮನ ದರ್ಶನವನ್ನು ಮಾಡುವುದು. ಆಗ ಆತ್ಮನೇ ನಾನೆಂಬ ಸುಜ್ಞಾನ ಉಂಟಾಗಿ ಸುಖ ಸಾಮ್ರಾಜ್ಯವನ್ನು ಭೋಗಿಸುವನು. ಆಗ ಮನಸ್ಸು ತಾನಾಗಿಯೇ ಆತ್ಮಾನಂದದಲ್ಲಿ ಲಯವಾಗುವುದು. ಮನಸ್ಸು ಆತ್ಮಾನಂದದಲ್ಲಿ ಲಯವಾಗುತ್ತೆ. ಆತ್ಮಾನಂದದಲ್ಲಿ ಲಯವಾಗೋದು ಅಂದ್ರೇನು? ಆ ಆನಂದದಲ್ಲಿ ತಾನಾಗಿ ವಿಲಯ ಆಗಿಬಿಡ್ತದೆ. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಈ ಸಮುದ್ರದ ಆಳವನ್ನು ಕಂಡುಹಿಡೀಲಿಕ್ಕೆ ಉಪ್ಪಿಂದ ಮಾಡಿದ ಒಂದು ಗೊಂಬೆಯನ್ನು ಇಳಿಸ್ತಿದ್ರಂತೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದಿದ್ದು ಉದಾಹರಣೆ ಇದು. ಆ ಸಮುದ್ರದ ಆಳವನ್ನು ಕಂಡುಹಿಡಲಿಕ್ಕೆ ಉಪ್ಪಿಂದ ಮಾಡಿರೋ ಗೊಂಬೆಯನ್ನು ಇಳಿಸಿದ್ರೆ ಅದೇನಾಗುತ್ತೆ, ಆಳಕ್ಕೆ ಅದು ನೀರಲ್ಲಿ ಇಳಿದ ತಕ್ಷಣವೇ ಕರಗಲಿಕ್ಕೆ ಶುರುವಾಗುತ್ತೆ. ಆ ಸಮುದ್ರದ ನೀರಲ್ಲಿ ತಾನಾಗ್ಬಿಡ್ತದೆ. ಆ ರೀತಿಯಲ್ಲಿ ಈ ಮನಸ್ಸು ಆತ್ಮಾನಂದದಲ್ಲಿ ಲಯವಾಗಿಬಿಡ್ತದೆ. ಆಗ ಅನ್ಯ ಸಾಧನ ಯಾವುದೂ ಇರದೆ, ಅಲ್ಲಿ ಯಾವುದೊಂದು ವಸ್ತುಗಳು ಇರೋದಿಲ್ಲ, ಅನ್ಯ ಸಾಧನ ಏನೂ ಇರೋದಿಲ್ಲ. ಅಲ್ಲಿ ಸ್ವರೂಪದಲ್ಲಿ ತನ್ಮಯನಾಗಿ ಆತ್ಮಸುಖವನ್ನು ಅನುಭವಿಸುವನು. ಆಗ ಸಕಲ ಇಂದ್ರಿಯಗಳಿಗೂ ನಿರುಪಮವಾದ ಸ್ವರೂಪ ಸ್ಥಿತಿಯು ದೊರಕುವುದು. ಪ್ರತಿಯೊಂದು ಇಂದ್ರಿಯಗಳಿಗೂ ಈಗ ಯಾವ ಸುಖ ಸಿಗ್ತಾ ಇದೆ? ವಿಷಯ ವಸ್ತುಗಳ ಸುಖದಲ್ಲಿ ಇವು ಅಭ್ಯಾಸವನ್ನು ಪಡೆದುಕೊಂಡಿದ್ದಾವೆ. ವಿಷಯ ವಸ್ತುಗಳ ಒಂದು ಸಾಂಗತ್ಯದಿಂದ ಆ ಸುಖದಲ್ಲಿ ಇವೆಲ್ಲ ತುಂಬ ಅಭ್ಯಾಸವನ್ನು ಜಾಸ್ತಿ ರೂಢಿಯನ್ನು ಮಾಡ್ಕೊಬಿಟ್ಟಿದ್ದಾವೆ. ಈಗ ಏನಾಗುತ್ತೆ, ಸಕಲೇಂದ್ರಿಯಗಳಿಗೂ ನಿರೂಪವಾದ ಸ್ವರೂಪ ಸ್ಥಿತಿ ದೊರಕುವುದು. ಪ್ರತಿಯೊಂದು ಇಂದ್ರಿಯಗಳಿಗೂ ಏನಾಗುತ್ತೆ, ಈಗ ಆತ್ಮಸ್ವರೂಪದ ಸ್ಥಿತಿ ಉಂಟಾಗುತ್ತೆ. ಇಂತಹ ಸ್ಥಿತಿಯಲ್ಲಿರುವ ಪುರುಷನಿಗೆ ಮೇರು ಪರ್ವತವೇ ಕಡಿದು ಬಿದ್ದರೂ ದುಃಖವು ಬರಲಾರದು. ಶಸ್ತ್ರದಿಂದ ದೇಹವನ್ನು ಭೇದಿಸಿದರೂ, ಬೆಂಕಿಯಲ್ಲಿ ಸುಟ್ಟರೂ ಪರಮ ಸೌಖ್ಯದಲ್ಲಿ ಮಗ್ನನಾದವನ ಚಿತ್ತವು ಚಲಿಸದು. ಹೇ ಅರ್ಜುನ, ಸ್ವಾತ್ಮ ಸುಖದಲ್ಲಿ ತತ್ಪರನಾದವನು ಅನ್ಯ ವಿಷಯವಾದ ದೇಹಾದಿಗಳನ್ನು ಮರೆತು ಬ್ರಹ್ಮಸುಖದಲ್ಲಿ ಇರುವನು. ಬ್ರಹ್ಮಸುಖದ ಸವಿಯನ್ನು ಪಡೆದವನ ಮನಸ್ಸು ಸಂಸಾರ ವಿಷಯಗಳಲ್ಲಿ ತತ್ಪರವಾಗದೆ ಆ ಇಚ್ಛೆಯನ್ನೇ ಸಂಹರಿಸುವುದು. ಮತ್ತು ಸಂಸಾರವನ್ನು ಬಿಟ್ಟು ಹೊರಟೋಗ್ತಾನೆ ಅಂತಂದರೆ, ಸಂಸಾರದಲ್ಲಿರ್ತಾನೆ, ಯಥಾವತ್ ಕಾರ್ಯಗಳನ್ನ ಮಾಡ್ತಾನೆ, ಆದರೆ ವಿಷಯ ವಾಸನೆಯಲ್ಲಿ ಮನಸ್ಸು ಇರೋದಿಲ್ಲ. ಇಂದ್ರಿಯಗಳಲ್ಲೆಲ್ಲ ಆತ್ಮತತ್ವ ಸ್ವರೂಪವೇ ಆವರಿಸ್ಕೊಂಡಿರ್ತದೆ. ಪ್ರತಿಯೊಂದು ಇಂದ್ರಿಯಗಳಲ್ಲಿಯೂ ವಿಷಯ ಸುಖದ ಬದಲು ಆತ್ಮತತ್ವ ಸುಖದ ಸ್ವರೂಪ ನೆಲೆಗೊಂಡಿರ್ತದೆ. ಆಗ ಅವನು ನೋಡುವುದೆಲ್ಲವನ್ನು ಆತ್ಮಸುಖವಾಗಿಯೇ ಕಾಣ್ತಾ ಇರ್ತಾನೆ. ಬಂಧನದಲ್ಲಿ ಸಿಕ್ಕಿಸುವಂತಹ ವಿಷಯ ವಾಸನೆಯು ಸ್ವರೂಪ ಸುಖದ ಮಾಧುರ್ಯವನ್ನು ಅನುಭವಿಸುವವರ ಮನಸ್ಸಿನ ಸ್ಮರಣೆಗೆ ಬರಲಾರದು. ಯಾರು ಆತ್ಮಸುಖದ ಸ್ವರೂಪ ಸುಖದ ಮಾಧುರ್ಯವನ್ನು ಸವಿತಾ ಇರ್ತಾರಲ್ಲ, ಅಂಥ ಯೋಗಿಯ ಮನಸ್ಸಿಗೆ ವಿಷಯ ಸುಖದ ಇಚ್ಛೆ ಯಾವುದೇ ಕಾರಣಕ್ಕೂ ಬರಲಾರದು. ಈ ಸುಖಯೋಗದ ಚೆಲುವು ರಾಜಸಂಪತ್ತಾಗಿಯೂ ಜ್ಞಾನವನ್ನು ದೊರಕಿಸಲು ಸಾಧನವಾಗಿಯೂ ಇದೆ. ಈ ಅಭ್ಯಾಸ ಯೋಗದಿಂದ ಮೂರ್ತಿಮತ್ತಾದ ಬ್ರಹ್ಮಸ್ವರೂಪ ದರ್ಶನವನ್ನು ಪಡೆದ ನಾವು ಸಹ ತದ್ರೂಪವನ್ನು ಪಡೆಯುವೆವು. ಯಾರ್ಯಾರು ಈ ಅಭ್ಯಾಸವನ್ನು ಮಾಡ್ತಾರಲ್ಲ ಅವರೆಲ್ಲರೂ ಕೂಡ ಯೋಗದಿಂದ ಮೂರ್ತಿಮತ್ತರಾಗಿ ಬ್ರಹ್ಮಸ್ವರೂಪ ದರ್ಶನವನ್ನು ಪಡೀತಾರೆ ಅಂತ ಅರ್ಜುನನಿಗೆ ಕೃಷ್ಣನು ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಕಷ್ಟವೆಂಬಂತೆ ಕಾಣುವ ಈ ಯೋಗವು ಒಂದು ತರಹದಲ್ಲಿ ಸುಗಮವಾಗಿದೆ. ಶರೀರಕ್ಕೆ ಬಹಳ ಕಷ್ಟವನ್ನು ಕೊಡ್ತಕ್ಕಂಥ ಯೋಗ ಇದು.
ಯಾಕೆ? ನಾಲ್ಗೆ ಚಪಲನ್ನು ತಡಿಬೇಕು, ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು, ಆಹಾರದಲ್ಲಿ ಮಿತವಿರಬೇಕು. ಈ ಎಲ್ಲವನ್ನೂ ತಡೆದಾಗ ಅದೇನಾಗುತ್ತೆ, ಅಭ್ಯಾಸ ಮಾಡ್ಕೊ ಬಂದಿರೋದ್ರಿಂದ ಅವೆಲ್ಲವನ್ನು ತಡೆಯೋದಕ್ಕೆ ಕಷ್ಟಕರವಾಗಿ ಕಾಣುತ್ತೆ. ಅಯ್ಯೋ, ಯೋಗ ನನ್ನಿಂದ ಸಾಧ್ಯವಿಲ್ಲ, ಕಷ್ಟ, ಊಟ ಬಿಡಬೇಕು, ಮತ್ತು ನಾಲ್ಗೆ ಚಪಲನ್ನು ತಡಿಬೇಕು, ನಿಯಮಗಳನ್ನ ಅನುಸರಿಸ್ಬೇಕು ಅಂತೆಲ್ಲ ಕಷ್ಟ ಆಗುತ್ತೆ. ಆದರೆ ಒಂದು ತರಹದಲ್ಲಿ ಈ ಯೋಗ ಬಹಳ ಸುಗಮವಾದ ಸುಖವಾದ ಹಾದಿ ಇದು. ಸಂಕಲ್ಪಗಳಿಗೆ ಕಾಮಕ್ರೋಧವೆಂಬ 6 ಮಂದಿ ಪುತ್ರರು ಜನಿಸಿ ಮೆರೆಯುವರು. ಇಲ್ಲಿ ಒಂದು ಕುಟುಂಬವನ್ನು ವರ್ಣನೆ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನೀವು ಸರಿಯಾಗಿ ಗಮನಿಸಬೇಕು. ಸಂಕಲ್ಪಗಳಿಗೆ ಕಾಮಕ್ರೋಧವೆಂಬ 6 ಮಂದಿ ಪುತ್ರರು ಜನಿಸುವರು. ಅಂದರೆ ಏನಂತ ಅರ್ಥ? ಇಲ್ಲಿ ಸಂಕಲ್ಪ ಉತ್ಪತ್ತಿ ಆಗುತ್ತೆ. ಸಂಕಲ್ಪ, ಉಸಿರಾಟದ ಜೊತೆಯಲ್ಲಿ ಸಂಕಲ್ಪ ಉತ್ಪತ್ತಿ ಆಗುತ್ತೆ. ಆ ಸಂಕಲ್ಪದ ಜೊತೆಗೆ ಸಂಕಲ್ಪ ಯಾವಾಗ ಉತ್ಪತ್ತಿ ಆಯಿತು ಅದರ ಜೊತೆಯಲ್ಲಿ ಏನು ಹುಟ್ಟುತ್ತದೆ? ಕಾಮಕ್ರೋಧ ಹುಟ್ಟಿಕೊಳ್ತವೆ. ಇವರು ಇಂದ್ರಿಯಗಳೆಂಬ ಗ್ರಾಮದಿಂದ ವಿಷಯಗಳನ್ನು ಲೂಟಿ ಮಾಡಿ ತಾಯಿಗೆ ಕೊಡುತ್ತಿರುವರು. ಈ ಕಾಮಕ್ರೋಧಗಳು ಏನು ಮಾಡ್ತವೆ ಅಂದರೆ, ಇಂದ್ರಿಯಗಳ ಮುಖಾಂತರ ವಿಷಯ ವಸ್ತುಗಳ ರುಚಿಯನ್ನು ಯಾರಿಗೆ ತಂದು ಕೊಡ್ತವೆ? ಸಂಕಲ್ಪಗಳಿಗೆ ತಂದು ಕೊಡ್ತಾ ಇರ್ತದೆ. ಅರ್ಥ ಆಯ್ತಲ್ವಾ? ಈ ಕಾಮಕ್ರೋಧವೆಂಬ ಮಕ್ಕಳು ಎಷ್ಟು ಒಳ್ಳೆಯವರು ಅಂದರೆ, ದುಡಿದು ಸಂಪಾದನೆ ಮಾಡಿ ತಾಯಿಯನ್ನು ಸಾಕ್ತಾರೆ. ಇವರು ಯಾವ ತಾಯಿಯನ್ನು? ಸಂಕಲ್ಪವೆಂಬ ತಾಯಿಯನ್ನು ಸಾಕ್ತಾರೆ. ಅಂದರೆ ಅರ್ಥ, ಸಂಕಲ್ಪ ಇನ್ನಷ್ಟು ಪುಷ್ಟಿಗೊಳ್ಳೋದಕ್ಕೆ, ಸಂಕಲ್ಪ ಇನ್ನಷ್ಟು ಜೋರಾಗೋದಕ್ಕೆ ಯಾರು ಕಾರಣಪ್ಪ ಅಂದರೆ, ಈ ಕಾಮಕ್ರೋಧಗಳು ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳ ಸುಖವನ್ನು ತಂದು ಸಂಕಲ್ಪಗಳಿಗೆ ಕೊಡ್ತದೆ. ಈಗ ಈ ಪುತ್ರರನ್ನು ಕೊಲ್ಲಲು ತಾಯಿಯಾದ ಸಂಕಲ್ಪಗಳಿಗೆ ಪುತ್ರ ಶೋಕವು ಪ್ರಾಪ್ತವಾಗುತ್ತದೆ. ಕಾಮಕ್ರೋಧಗಳನ್ನು ಕೊಂದಾಕ್ಬಿಟ್ರೆ ಆಗೇನಾಗುತ್ತೆ? ಈ ಸಂಕಲ್ಪ ಎನ್ನೋ ತಾಯಿಗೆ ಪುತ್ರಶೋಕ ಉಂಟಾಗುತ್ತೆ. ಅಂದ್ರೆ ಅರ್ಥ, ಕಾಮಕ್ರೋಧಗಳನ್ನು ಕೊಂದಾಕಿದ್ದೇ ಆದರೆ ಏನಾಗುತ್ತೆ? ಸಂಕಲ್ಪಕ್ಕೆ ಭಾಳ ತೊಂದರೆ ಆಗುತ್ತೆ. ವಿಷಮವಾದ ವಿಷಯಗಳು ಇಂದ್ರಿಯ ಗ್ರಾಮದಿಂದ ಬರದಂತೆ ಇಂದ್ರಿಯಗಳು ನಿಗ್ರಹಿಸಲ್ಪಡುವುದರಿಂದ ಸಂಕಲ್ಪದ ಜೀವನವು ನಡೆಯದಂತಾಗಿ ಎದೆ ಚಚ್ಚಿಕೊಳ್ಳುತ್ತಾ ಉಸಿರು ಕಟ್ಟಿ ತಾನೇ ಸಾಯುವುದು. ಇಲ್ಲೇನು ಹೇಳ್ತಾ ಇದ್ದಾರೆ? ಯಾವಾಗ ಈ ಕಾಮಕ್ರೋಧಗಳು ಇಂದ್ರಿಯಗಳ ಮೂಲಕ ವಿಷಯ ಸುಖಗಳನ್ನು ತಂದು ಸಂಕಲ್ಪಕ್ಕೆ ಕೊಡ್ತಾ ಇದ್ದವು, ಕಾಮಕ್ರೋಧಗಳನ್ನೇ ಕಟ್ಟು ಬೀಳಿಸ್ಬಿಟ್ರೆ, ಕೊಂದಾಕ್ಬಿಟ್ರೆ ಏನಾಗುತ್ತೆ? ಆಗ ವಿಷಯ ವಸ್ತುಗಳು ಇಂದ್ರಿಯಗಳ ಮೂಲಕ ಸಂಕಲ್ಪಕ್ಕೆ ಬರ್ತಾ ಇತ್ತಲ್ಲ, ಅದು ನಿಂತೋಗುತ್ತೆ. ನಿಂತೋದಾಗ ಏನಾಗುತ್ತೆ? ಕಾಮಕ್ರೋಧಗಳು ಇರೋದಿಲ್ಲ, ವಿಷಯ ವಸ್ತುಗಳ ಬಯಕೆ ಇರೋದಿಲ್ಲ. ಆಗ ತನ್ನಿಂದ ತಾನೇ ಸಂಕಲ್ಪ ಸತ್ತು ಹೋಗುತ್ತೆ. ಇದು ಸಾಧನೆಯ ರಹಸ್ಯಗಳು. ಇವೆಲ್ಲ ಗುರುಮುಖೇನ ಚೆನ್ನಾಗಿ ತಿಳಿದು ಇದರ ಸಂಪೂರ್ಣ ವಿಚಾರ, ಸಂಪೂರ್ಣ ಡೀಟೇಲ್ಸ್ ಬೇಕಂದರೆ ನಾನು ಹಿಂದೆ ಹೇಳಿದಂತೆ ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಎಂಬ ಗ್ರಂಥ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಬರೆದಿರೋದು. ಅಲ್ಲಿ ನೀವು ಅದನ್ನು ನೋಡಿ ಅಭ್ಯಾಸ ಮಾಡಿದ್ರೆ ನಿಮಗೆ ಇದರ ಪೂರ್ತಿ ವಿವರಣೆ ಸಿಗುತ್ತೆ. ಈಗ ಯಾವಾಗ ಸಂಕಲ್ಪವು ಸಾಯೋದಕ್ಕೆ ಶುರುವಾಗುತ್ತೋ ವೈರಾಗ್ಯವು ಪ್ರಾಪ್ತವಾಗಲು ಸಂಕಲ್ಪದ ಪ್ರಯಾಣವು ಸಮಾಪ್ತವಾಗುವುದು. ಯಾವ ಸಾಧಕನಿಗೆ ಸಾಧನೆಯ ಅಭ್ಯಾಸ ಬಲದಿಂದ ವೈರಾಗ್ಯ ಪ್ರಾಪ್ತಿಯಾಗುತ್ತೋ ಅವನು ಸಂಕಲ್ಪವನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾನೆ. ಅವನಿಗೆ ಸಂಕಲ್ಪದ ಅವಶ್ಯಕತೆ ಇರೋದಿಲ್ಲ. ಇಲ್ಲದೇ ಇರುವುದನ್ನು ಸಂಕಲ್ಪ ಮಾಡಿಕೊಂಡು ಮಾಡಬೇಕನ್ನೋದೇನು ಅಲ್ಲಿ ಇರೋದಿಲ್ಲ ಅವನಿಗೆ. ಆಗ ಬುದ್ಧಿಯು ಸುಖಪೂರ್ವಕವಾಗಿ ಧೈರ್ಯವೆಂಬ ಮಂದಿರದಲ್ಲಿ ವಾಸಿಸುವುದು. ಈಗ ಏನಾಗುತ್ತೆ? ಬುದ್ಧಿ ಬಹಳ ಸುಖದಿಂದ ಧೈರ್ಯದಿಂದ ಜೀವನವನ್ನು ಮಾಡುತ್ತದೆ. ಈಗ ಬುದ್ಧಿಗೆ ಧೈರ್ಯವು ಪ್ರಾಪ್ತಿಯಾಗಲು ಅದು ಮನಸ್ಸನ್ನು ಮೆಲ್ಲನೆ ಅನುಭವ ಮಾರ್ಗದಲ್ಲಿ ನಡೆಸಿಕೊಂಡು ಪರಮಾತ್ಮನ ಮಂದಿರಕ್ಕೆ ತಂದು ಕುಳ್ಳಿರಿಸುತ್ತದೆ. ಈಗ ಯಾವಾಗ ಬುದ್ಧಿಗೆ ಧೈರ್ಯ ಬಂತು, ನೆಮ್ಮದಿ ಆಯಿತು, ಆಗ ಅದೇನು ಮಾಡ್ತದೆ? ಸುಖವಾಗಿದ್ದಂಥ ಬುದ್ಧಿ ಧೈರ್ಯದಿಂದ ಆ ಮನಸ್ಸನ್ನು ನಿಧಾನವಾಗಿ ಪರಮಾತ್ಮನೆಡೆಗೆ ಕರ್ಕೊಬಂದು ಕೂರಿಸ್ತದೆ. ಅಂದರೆ ಪರಮಾತ್ಮನ ಚಿಂತನೆಯನ್ನು ಮಾಡೋದಕ್ಕೆ ಆರಂಭ ಮಾಡುತ್ತೆ ಯಾವುದು? ಮನಸ್ಸು. ಈ ರೀತಿ ಆತ್ಮಪ್ರಾಪ್ತಿಯಾಗುವುದೆಂದು ನೀನು ತಿಳಿ. ಇದನ್ನು ನೀನು ಸಾಧಿಸಲಾರದೆಯಾದರೆ ಇನ್ನು ಸುಲಭ ಮಾರ್ಗವನ್ನು ಹೇಳುವೆನು ಕೇಳು. ನಿನಗೆ ಇದೂ ಸಾಧ್ಯವಾಗಲಿಲ್ವಾ? ಇನ್ನೂ ಸುಲಭವಾಗಿ ಹೇಳ್ತೀನಿ ಕೇಳು. ನೀನು ನಿಶ್ಚಯಿಸಿದಂತೆ ಒಂದು ಹೆಜ್ಜೆಯಾದರೂ ತಪ್ಪುವುದಿಲ್ಲವೆಂದು ದೃಢಪಡಿಸಿಕೊಳ್ಳಬೇಕು. ನಾನು ನಿಶ್ಚಯ ಮಾಡಿದಂತೆ ಈ ಆತ್ಮ ಸಾಧನೆಯಲ್ಲಿ ಒಂದು ಹೆಜ್ಜೆನೂ ತಪ್ಪೋದಿಲ್ಲ ಅಂತ ದೃಢ ಮಾಡಿಕೊಳ್ಬೇಕು. ಆಮೇಲೆ ಈ ರೀತಿ ನಿಯಮಿಸಲು ಮನಸ್ಸು ಕೆಲಸದಲ್ಲಿ ಮಗ್ನವಾಯಿತೆಂದು ತಿಳಿಯಬೇಕು. ಯಾವಾಗ ಈ ದೃಢ ನಿರ್ಧಾರ ಮಾಡಿದೆಯೋ ಆತ್ಮ ಸಾಧನೆಯ ಕೆಲಸದಲ್ಲಿ ಮನಸ್ಸು ನಿಮಗ್ನ ಆಯಿತು ಅಂತ ತಿಳ್ಕೊ ನೀನು. ಈ ರೀತಿ ನಿಯಮನ ಮಾಡಿದರೂ ಮನಸ್ಸು ನಿಶ್ಚಲವಾಗದಿದ್ದರೆ
ಸ್ವೇಚ್ಛೆಯಾಗಿ ಬಿಟ್ಟು ಬಿಡಬೇಕು. ಮನಸ್ಸು ಕಟ್ಟುಪಡಲಿಲ್ಲ ಅಂತ ಅಂದರೆ ಕೊನೆಗೆ ಏನು ಮಾಡಬೇಕು, ಅದನ್ನು ಕಟ್ಟಾಕಲಿಕ್ಕೆ ಪ್ರಯತ್ನ ಮಾಡಬಾರ್ದು, ಅದು ನಮ್ಮನ್ನು ಹಾಳು ಮಾಡಿಬಿಡ್ತದೆ. ಸ್ವೇಚ್ಛೆಯಾಗಿ ಬಿಟ್ಟು ಬಿಡಬೇಕು ಸ್ವಲ್ಪ ಹೊತ್ತು. ಹೀಗೆ ಕೆಲವು ಕಾಲದವರೆಗೂ ಬಿಟ್ಟ ನಂತರ ಸ್ವೇಚ್ಛೆಯಾಗಿದ್ದ ಮನಸ್ಸನ್ನು ನಿಯಂತ್ರಣ ಮಾಡುತ್ತಾ ಮೆಲ್ಲನೆ ಹಿಂದಿರುಗಿಸಬೇಕು. ಹೀಗೆ ಮಾಡಲು ಮೆಲ್ಲನೆ ಮನಸ್ಸಿಗೆ ಸ್ಥಿರವಾಗುವಂತಹ ಅಭ್ಯಾಸ ಉಂಟಾಗುವುದು. ಮನಸ್ಸನ್ನು ಏಕಾಏಕಿ ಕಟ್ಟಿ ಹಾಕಿದ್ರೆ ಅಪಾಯವೇ ಗ್ಯಾರಂಟಿ. ಅದರಿಂದ ನಿಧಾನಕ್ಕೆ ಮೆಲ್ಲಗೆ ಈ ಒಂದು ಅಭ್ಯಾಸವನ್ನು ಮಾಡ್ತಾ ಬರಬೇಕು. ಇದು ಒಂದು ದಿನದಲ್ಲಿ ಆಗುವಂಥದ್ದಲ್ಲ, ಕಾಲಕ್ರಮೇಣ ಆಗುವಂಥದ್ದು ಈ ಸಾಧನೆ. ಅದನ್ನು ಮುಂದುವರಿಸ್ಕೊಂಡು ಬರಬೇಕು. ಇನ್ನು ಮುಂದುವರೆದು ಕೃಷ್ಣ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.